ನಮ್ದು ಹಂಗೆ ಆ ಬ್ಯಾಂಕ್ನಾಗ ಅಷ್ಟದ, ಈ ಬ್ಯಾಂಕ್ನಾಗ ಅಷ್ಟದ, ಸ್ವಿಸ್ದಾಗದ ಅಥವಾ ಮತ್ತೆ ಯಾವುದೇ ದೇಶ ಅದ ಅನ್ನೋದು ಅಷ್ಟೇ ನಮ್ಮ ಹೆಸರಲ್ಲೇ. ನಾವು ಉಣ್ಣೋದು ಎಷ್ಟು, 1-2 ರೊಟ್ಟಿ, ಅದು ಗುಳಿಗೆ ತಗೊಂಡು 2 ರೊಟ್ಟಿ. ಹೌದಲ್ಲ? ತುಪ್ಪ ಪಚನ ಆಗಂಗಿಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ಯಾರ. ಸಕ್ರೆ ಅಂತೂ ತಿನ್ನಂಗ ಇಲ್ಲ, ಖಾರ ಮುಟ್ಟಂಗಿಲ್ಲ. ಆದರೂ ಕೋಟ್ಯಾಧೀಶ, ಅಬ್ಜಾಧೀಶ, ಏನ್ ಆನಂದ ಹೇಳಿ. ಏನಿದು ಜೀವನ? ಸ್ವಲ್ಪ ಆದರೂ ಆಲೋಚನೆ ಮಾಡಿದೆ. ಮತ್ತು ಸೇತಿದ್ಲು, ಮತ್ತಿಡ್ತಿದ್ಲು, ಸೇತಿದ್ಲು, ಇಡ್ತಿದ್ಲು. ಅದನ್ನು ನೋಡ್ಕೋತ ನಿಂತ ಒಂದಿಷ್ಟು ನೀರು ಹಾಕಿ ಅಂದ. ಆಕೆ ನೀರು ಹಾಕಲಿಕ್ಕೆ ಹಿಂಗೆ ಕೈ ಮಾಡಿ ನೀರು ಹಾಕ್ತಾ ಇದ್ಲು. ಆವಾಗ ಎಲ್ಲಿಂದ ಕೊಡ ಎತ್ತಿದ್ಲಲ್ಲ ಅದನ್ನು ನೋಡ್ದ. ಅಲ್ಲಿ ತಗ್ಗು ಬಿದ್ದಿತ್ತು, ಕಲ್ಲಾಗ ತಗ್ಗು ಬಿದ್ದಿತ್ತು. ಅವ ನೀರು ಕುಡಿಯೋದ ನಿಲ್ಲಿಸಿ ಕೇಳ್ದ, ಇದ್ಯಾಗ ತಗ್ಗು ಬಿತ್ತಿಲ್ಲೇ ಅಂತ. ಅವಾಗ ಆಕೆ ಹೇಳಿದ್ಲು, ಮಣ್ಣಿನ ಕೊಡ ಆದರೆ ಏನಾಯಿತು, ಇಟ್ರ ಮೆಲ ಇಟ್ರ ತಗ್ಗು ಬಿದ್ದೇ ಬೀಳ್ತದ ಅಂತ. ಅವಾಗ ಅವಾಗ ಹೊಳಿತು, ಏನು ಮಾಡಿದರೆ ಬಿಟ್ಟು ಬಿಡದೆ ಮಾಡಿದರೆ ಆಗ್ತದ ಅಂತ. ಮಣ್ಣಿನ ಕೊಡ ಇಟ್ರ ಕಲ್ಲು ಸವಿತದಂದ್ರೆ ಓದಿದರೆ ನಾಯಕ ಆಗಲಿಕ್ಕಿಲ್ಲ ಅಂದ. ಅಸಾಧ್ಯ ಅಂತ ನಾನೇನು ತಿಳ್ಕೊಂಡೇನಿ, ಇದನ್ನ ತೆಗೆದು ಒಗಿಬೇಕು ಅಂತ ಹೊರಟ. ಅವನ ಹೆಸರು ಭೂಪದೇವ. ಬಹಳ ದೊಡ್ಡ ವ್ಯಕ್ತಿ ಆಗ್ತಾನೆ ಮುಂದೆ. ಬರೀ ಇದು ಮಣ್ಣಿನ ಕೊಡ ಇಟ್ಟಿದ್ದು ಕಲ್ಲನ್ನ ಸವಿಸಿ ಬಿಡ್ತದೆ. ಆ ಬಳಿಕ ಬರೀ ಹಗ್ಗ, ಬರೇ ತಂತುಗಳಿಂದ ಎಳೆಗಳಿಂದ ಕೂಡಿದ ಹಗ್ಗ ಜಗ್ಗಿ 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 ಕಲ್ಲಾಗ ಹರಿ ಮೂಡಿತ್ತು. ಅದನ್ನು ನೋಡ್ದ. ಅವಾಗ ಅವನಿಗನಿಸ್ತು, ಎಲ್ಲಿ ಹೋಗೋದು ಬೇಡ, ಮತ್ತೆ ಅಲ್ಲಿಗೆ ಹೋಗೋಣ ಅಂದ. ಅವಾಗ ಗುರುಗಳು ಹೇಳಿದರು, ಹಾಗಲ್ಲೋ, ನಿನ್ನ ತಲೆಯಾಗ ಏನದ ಮೊದಲು ಅದನ್ನು ತೆಗಿ. ಏನು ಅಸಾಧ್ಯದ ಅಂತೇನು ಅದ ಅಲ್ಲ, ಅದನ್ನು ತೆಗಿ ಮೊದಲ. 1,96,000 ಜನ, 1,96,000 ಜನ ಶರಣಿಯರು ಶಿವಾನುಭವ ಮಂಟಪದೊಳಗೆ ಎಷ್ಟು ಮಂದಿ ಅದಾರ? 1,96,000 ಜನ ಅದಾರ. ಬಸವಣ್ಣ ಏನದಾನಂತ, ಅನ್ನ ಬಸವಣ್ಣ ಏನದಾನಂತ ಇಲ್ಲಿ ಇರುವಂಥ ಎಲ್ಲ ಶರಣರಿಗೆ ತಿಳಿಸೋ ಸಲುವಾಗಿ ಅಲ್ಲಮ್ಮ ಪ್ರಭುಗಳು ಹಿಂಗೆ ಕೂತಿದ್ರು ಎಲ್ಲರೂ ಪ್ರವಚನದಾಗ. ಅನ್ನ ಬಸವಣ್ಣ ಎಷ್ಟು ದೊಡ್ಡ ಅವದಾನ ಇವರೆಲ್ಲರಿಗೂ ಗೊತ್ತಾಗಲಿ ಅಂತ ಅಲ್ಲಮ್ಮ ಪ್ರಭುಗಳು ಒಂದು ಮಾತಂದರು. ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ ಅಂದರು? ಇಷ್ಟೆಲ್ಲ ಕುಂತಂಥ ಶರಣರೊಳಗೆ ಯಾರ ಭಕ್ತ? ಇವ್ರು ಕೈ ಎತ್ತುಕಿತ್ತ ಮೊದಲು ಬಸವನ ಎದ್ದ ನಿಂತ. ಅನ್ನ ಬಸವನ ಎದ್ದ ನಿಂತ ತಲಿ ಬಾಗಿಸಿ ಹೇಳ್ತಾನೆ, ದೇವಾ ಪ್ರಭುದೇವ ನಾನೊಬ್ಬನೇ ಭಕ್ತ ಅಂತ. ಏನಂದ? ಬಸವನ ಎದ್ದ ನಿಂತ ನಾನೊಬ್ಬನೇ ಭಕ್ತ. ತೆಳಗೆ ಕೂತವ್ರು ತಲೆಯಾಗ ಬೆಂಕಿ ಬಿಡ್ತು. ಮಂದಿ ಮುಂದೆ ಮಾತಾಡಂಗಿಲ್ಲ, ಹಿಂದೆ ಮಾತಾಡ್ತಾರಂದ್ರೆ ಕಿವ್ಯಾಗ. ದಿನಕ್ಕೆ 3 ಸಲ ಲಿಂಗ ಪೂಜೆ ಮಾಡ್ತೀವಿ. ದಿನ ನಮ್ಮ ಮನೆಯಾಗ ಗುರುಗಳನ್ನ ತಂದು ದಿನ ಉಣಿಸ್ತೀವಿ. 20 ವರ್ಷ ಹಳಿ ಇಟ್ಟೆಲ್ಲ ಆಗಿ ನಾವು ಭಕ್ತರಲ್ಲೇನ ಕಿವ್ಯಾಗ ಮಾತಾಡತ್ತೆ. ನಾವು ಭಕ್ತರಲ್ಲ, ನಾನೊಬ್ಬನೇ ಭಕ್ತ ಅಂತ ಬಸವಣ್ಣ ಅಂತಾನಂದ್ರೆ ಇದು ಯೋಗ್ಯನು? 4 ಮಂದಿ ಕೂಡಿ ಇದನ್ನು ಕೇಳೇ ಬಿಡೋರು ಅಂತ ಕೆಲವು ಮಂದಿ ಅಂತಿದ್ರು. ದೊಡ್ಡವ್ರ ಸುದ್ದಿ ನಮಗೆ ಯಾಕೆ ಅಂತಿದ್ರು. ಹಿಂಗೆ ಆತಂದ್ರೆ ಎಲ್ಲ ಅವಂದಾದ್ರೆ ನಮ್ದೇನಂತ ಅಂತಿದ್ರು. ಅಲ್ಲಿ ಮ್ಯಾಳೆ ಎತ್ತ ಇಂಥ. ಆದ್ರೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ. ಇವ್ರು ಕಿವ್ಯಾಗ ಮಾತಾಡೋ ಹೊತ್ನಾಗ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಕೇಳ್ತಾರೆ.
ಬಸವಣ್ಣ ನೀನು ಒಬ್ಬ ಭಕ್ತ ಅಂತ ಹೇಳ್ತೀಯಲ್ಲ, ನೀವೊಬ್ಬ ಭಕ್ತ ಆದ ಬಳಿಕ ಇಲ್ಲಿ ಕೂತಂತ 1,96,000 ಜನ ಅದಾರಲ್ಲ, ನೀವೊಬ್ಬ ಭಕ್ತ ಆದ ಬಳಿಕ ಇವ್ರು ಯಾರು? ಈ ಕೂತವ್ರಿದ್ರಲ್ಲ, ಅವ್ರವ್ರಿಗೆ ಐತೈತೆ ಚಲೋ ಹತ್ತಗೋ, ನಾವ್ಯಾ ಕೆಟ್ಟಾಗೋನು. ಈ ಮಂದಿ ಬೆಂಕಿಯಾಗಿ ತೆನ್ನಿ ಸುಟ್ಕೊಳ್ಳೋ ಮಂದಿ ಭಾಳ ಅಲ್ಲಮ್ಮ ಪ್ರಭು. ಇಲ್ಲಿ ಭಕ್ತರು ಯಾರಂದ್ರು? ನಾನೊಬ್ಬನೇ ಭಕ್ತ ಅಂದ. ಇವ್ರ ಚರ್ಚಾ ನಡೀತು. ಬಸವನ 2ನೇ ಮಾತು ಅಲ್ಲಮ್ಮ ಪ್ರಭು ಕೇಳ್ತಾರ, ನೀನು ಒಬ್ಬ ಭಕ್ತ ಆದ ಬಳಕೆ ಇಲ್ಲಿದ್ದವ್ರಿಲ್ಲ 1,96,000 ಅಲ್ಲ, ಇವರೆಲ್ಲ ಯಾರು? ಅವಾಗ ಬಸವನಂದ, ನಾನೊಬ್ಬನೇ ಭಕ್ತ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವರು, ಇವರೆಲ್ಲ ದೇವರದ. ಬಸವಣ್ಣನ ಚರಿತ್ರೆನ ಹೇಳಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಸಮತಾವಾದಿ ಬಸವಣ್ಣ, ಮೂಢನಂಬಿಕೆಯನ್ನು ಬಸವಣ್ಣ ತೆಗೆದು ಹಾಕಿದ. ಎಲ್ಲರೂ ಸಮವಾಗಿರುವಂಥ, ಎಲ್ಲರೊಳಗಿರುವಂಥ ಪರಮಾತ್ಮ ಹಳೆ ಕಾಲ ಹೆಂಗೆ ನೀವು ಎಲ್ಲೆಲ್ಲಿ ನೋಡ್ತೀರಿಲ್ಲ, ಅದೆಲ್ಲವೂ ನಿರಂತರವಾಗಿ ಬದಲಾಗ್ತದೆ. ಆಗ್ತದಿಲ್ರಿ? ನಿನ್ನೆ ಮೊಗ್ಗೆ ಇತ್ತು, ಇವತ್ತು ಹೂ ಆಗೈತಿಲ್ರಿ? ಇವತ್ತು ಚಂದ ಹೂ ಆಗ್ಯದ, ನಾಳೆ ಬಾಡ್ತದಿಲ್ರಿ? ನಾಳೆ ಬಾಡಿದ್ದು 4 ದಿವಸ ಆದ ಬಳಿಕ ಎಲ್ಲ ಎಲ್ಲಿ ತೆಳಗೆ ಬಂದು ಮಣ್ಣಾಗ ಹೋಗಿ ಮುಚ್ಚಿ ಮಾಯ ಆಗ್ತದಿಲ್ಲೋ? 8 ದಿನ ಮೊದಲು ಹೂವು ಇದ್ದಿದ್ದಿಲ್ಲ, 8 ದಿನ ಆದ ಬಳಿಕ ಒಂದಿಷ್ಟ ಖಾನೆ 1 ದಿವಸ 4 ದಿವಸದೊಳಗೆ ಮಣ್ಣಾಗ ಹೋಗಿ ಮಾಯ ಆಗ್ತದಲ್ಲ. ಖಾನಿ ಕಣ್ಣಿಗೆ ತೋರಿ ಬದಲಾಗ್ತಾ ಹೋಗಿ ಒಂದಿಷ್ಟು ಮಾಯ ಆಗೋದತ್ತೆಲ್ಲ ನಮ್ಮ ಸುತ್ತಮುತ್ತ ಇರೋದು ಎಲ್ಲವೂ. ನಾವು ಹಾಗೆ ಒಂದು ಹೂವು 8 ತಾಸು ಅರಳಿ ಬಾಡಿ 1-2 ವರ್ಷನಾಗ ಅದೆಲ್ಲ ಚೆಲ್ಲಿ ಹೋಗ್ತದೆ. ನಾವೊಂದು 80 ವರ್ಷ 90 ವರ್ಷದೊಳಗೆ ನಮ್ಮ ಬದುಕು ಬಾಡ್ತದೆ. ಈಗ ನಮ್ಮ ಅಜ್ಜ, ನಮ್ಮ ಮುತ್ಯ ಹಿಂದಿನವ್ರು ಯಾರೇ ನಾವು ತೋರ್ಸಕ್ಕೆ ಹೋದ್ರೆ ಕಾಣ್ತಾರೇನೋ, ಆದರೆ ನಾವು 50-60 ವರ್ಷ ಬದುಕೇವ, ಅವ್ರು 110 ವರ್ಷ ಬದುಕಿರೋ. ಆದರೆ ಭಾಳ ಚಲೋ ಅದು ಉಂಡು ಅವ್ರು ಚೆನ್ನಾಗಿ ದುಡಿದು 110 ವರ್ಷ ಬದುಕಿರಂತ ತಿಳ್ಕೊಂಡು ಅವರು ಬಾಡೋದು ನಿಲ್ಲಲಿಲ್ಲ, ಅವರು ಬದುಕಿನ ಪ್ರವಾಹ ಅಂತಕ್ಕಂಥದ್ದು ನಿಲ್ಲಲಿಲ್ಲ. ಅದಕ್ಕೆ ಸಂತರು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ, ಯಾವಾಗಲೂ ಬದಲಾಗ್ತದೆ ಈ ಪ್ರಪಂಚ, ಯಾವಾಗಲೂ ಬದಲಾಗ್ತದೆ, ನಾವು ಯಾವಾಗಲೂ ಬದಲಾಗ್ತದೆ ನಮ್ಮ ಸುತ್ತಮುತ್ತ ಎಲ್ಲ. ಭಾಳ ಚಂದಗದಿ ದೊಡ್ಡದು ಖರ್ಚು ಮಾಡಿ ಒಂದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೊರಿ. ಭಾಳ ದೊಡ್ಡ ಎಲ್ಲ ಕಾಲಮ್ ಹಾಕಿ ಒಂದು ಚಲೋ ದೊಡ್ಡದು ಮನೆ ಕಟ್ಟ್ಯಾರೆ ಅಂತ ತಿಳ್ಕೊರಿ. ಆ ಮನೆ ಕಟ್ಟಿದ ಬಳಿಕ ಆ ಮನೆ ಎಷ್ಟು ವರ್ಷ ಇರ್ತದ್ರೆ ಭಾಳ ಚಲೋ ಅದ್ರ 100 ವರ್ಷ ಇರಂಗಿಲ್ಲ ರೀ. 100 ವರ್ಷ, ಒಂದು 10 ವರ್ಷ ಹೆಚ್ಚ. ಅದರ 100-200 ವರ್ಷ ಆದ ಬಳಿಕ ಸಣ್ಣಗೆ ಒಂದು ಸ್ವಲ್ಪ ಗಾಡಿ ಸಡ್ಲಾಗ್ತಾವ, ಬಾಗಿಲು ಕೊಳ್ಯಾಕೆ ಹತ್ತಾವ, ಮ್ಯಾಗಿಂದ ಸೋರಾಕತ್ತದ. 100 ವರ್ಷ ಆದ ಬಳಿಕ ಅಂತ ಗಟ್ಟಿ ಕಲ್ಲಿನ ಮನೆ ಒಂದಿನ ಹೊಳ್ತದೆ. ಅಂದರೆ ಯಾವುದು ಜಗತ್ತಿನೊಳಗೆ ಬಂದದ, ಯಾವುದು ನಿರಂತರವಾಗಿ ಸಾಗಲಿಕ್ಕತ್ತೆ, ಅದು ಕಾಲ ಪ್ರವಾಹದಲ್ಲಿದೆ, ಅದು ಒಂದು ದಿನ ಈ ಜಗತ್ತಿನೊಳಗೆ ಮರಿ ಆಗ್ತದೆ. ಬರೋದು, ಜಗತ್ತಿನಲ್ಲಿ ಇರೋದು, ಜಗತ್ತನ್ನು ಬಿಟ್ಟು ಹೋಗೋದು, ಇದೆಲ್ಲರೂ ಸಹಜವಾದದ್ದೇ. ಈಗ ಯಾವ್ರೇ ಒಂದು ಬಸ್ನ್ಯಾಗ ನೀವು ಕುಂತಿರ್ತೀರಿ, ಯಾವ್ರೇ ಒಂದು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ತಾನ ಹೋಗ್ತೀರಿ? ಒಟ್ಟು ಅದು ಬೆಳತಾನೆ ಎಲ್ಲಿ ಹೋದತ್ತೆ ಅಲ್ಲಿ ಹೋಗತ್ತೀರೇನು? ಏನು ಹರಿಯೋದು ಕೂತಾರ ರಾತ್ರಿ ಅದು ಮಕ್ಕೊಳಕ್ಕೆ ಬಸ್ ಹೋಗುತ್ತೆ, ನಾವು ಒಟ್ಟು ಹೋಗೋದಾಗ್ತದೆ. ಬಸ್ನಾಗ ಕುಂತಿರ್ತೀವಿ, ನಮ್ಮ ಊರು ಬರೋತನ ಕೂಡ್ತೀವಿ, ನಮ್ಮ ಊರು ಬಂದು ಕೂಡಲೇ ಗಾಡಿ ಬಿಟ್ಟು ನಾವು ಇಳಿತೀವಿ. ಅದರ ಬಸ್ಸಿನೊಳಗೆ ಕೂತ್ರೂ ಸಹಿತ ನಾವೊಂದು ಮಾತಂತೀವಿ. ಏನಂತೀವಿ ಹೇಳ್ರಿ? ಯಾರೇ ಸರಿ ಅಂತ ಅಂದ್ಕೊಳ್ಳಿ ಏನಂತೀರಿ? ಕುಂಡ್ರಂದ್ರೆ ಏನಂತೀರಿ? ನನ್ನ ಸೀಟ್ ಐತಿ ಅಂತೀವಿ. ಇಲ್ಲೋ ಕನ್ನಡನ್ಯಾಗ ಹ್ಞೂ ಅನ್ರಿ. ಯಾರೇ ಸರಿದು ಕೊಡ್ರಿ,
ನಮ್ಮ ಊರು ಬರೋಣ ಸೀಟ್ ಹೆಗಲ ಮೇಲೆ ಇಟ್ಕೊಂಡು ಇಳಿಸ್ಕೊಂಡು ತೊಗೊಂಡು ಹೋಗ್ತೀವ ನಮ್ಮ ಮನೆಗೆ. ಸೀಟ್ ನಮ್ದಂತೀವಿ, ನಮ್ಮ ಊರು ಬರೋಣ ತೊಗೊಂಡು ಹೋಗ್ತೀವನ. ಇವು ಸೀಟ್ ನಂದಂದ, ಆ ಸೀಟ್ ನಗಾಕೈತು, ನೀವು ನಕ್ಕಂಗೆ. ಆ ಸೀಟ್ ಯಾಕೆ ನಕ್ಕಿತ್ತು ಗೊತ್ತದನ್ರಿ? ಹರ್ಯಾವತ್ತಿನ ರುಕ್ಕೊಂಡ್ರೆ ರಾತ್ರಿ 9 ತನ 1000 ಗಟ್ಟಲೆ ಕುಂಡ್ತಾರೆ. ಎಲ್ಲರೂ ನಂದ ಸೀಟ್ ಅಂತಾರೆ. ಒಬ್ಬ ನನಗೆ ತೊಗೊಂಡು ಹೋಗಿಲ್ಲ, ಅವ್ರವ್ರ ಊರು ಬಂದ ಬೆಳಕ್ಕೆ ಇಳಿದು ಹೋಗ್ತಾರೆ. ಏನದ ಅದು ಎಂದು ಗಾಡಿ ತಯಾರಾಗೈತಿ, 20 ವರ್ಷ 15 ವರ್ಷ ರೋಡ್ ಮ್ಯಾಗ ಓಡಾಗದೈತಿ. ದಿನಕ್ಕೆ 3-4 ಸಾವಿರದಂಗೆ ಕೋಟಿಗಟ್ಟಲೆ ಮಂದಿ ಕೂತವ್ರೆಲ್ಲ ನಂದ ಸೀಟ್ ಅಂದಾರ. ಅವ್ರ ಊರು ಬರುತ್ತಾನ ಅಂದಾರ. ನಂದನ ಅವ್ರ ಊರು ಬರೋಣ, ಅಲ್ಲೇ ಗಾಡ್ಯಾಗ ಸೀಟ್ ಬಿಟ್ಟು ಇಳಿದು ಹೋಗ್ಯಾರ. ಅದಟ್ಟು ಒಂದು 50 ಕಿಲೋಮೀಟ್ರ, ಒಂದು 2 ತಾಸು ಪ್ರವಾಸದ. ಈ ಮನೆ ಸಂಸಾರ ಅನ್ನೋದು ಒಂದು 80 ವರ್ಷದ ಪ್ರವಾಸದ. ನಮ್ಮ ಊರು ಬಂದ ಬಳಕ ಗಾಡ್ಯಾಗಿನ ಸೀಟ ಬಿಟ್ಟು ಇಳಿಬೇಕಾಗ್ತದೆ. ನಮ್ಮ ಸಾವು ಬಂದ ಬಳಕ ನಮ್ಮ ಹೊಲ ಒಡ್ಡ ಭೂಮಿ ಅನ್ನೋದು ಬಿಟ್ಟು ಊರ ಹೊರಗೆ ಹೋಗ್ಬೇಕಾಗ್ತದೆ. ಅದೊಂದು 100 ಕಿಲೋಮೀಟ್ರ್ ಪ್ರವಾಸ ಅದ. ಇದೊಂದು 80 ವರ್ಷದ ಪ್ರವಾಸ ಅದ. ಅದು ಗಾಡ್ಯಾಗಿನ ಪ್ರವಾಸ ಅದ, ಇದು ಸಂಸಾರದ ಪ್ರವಾಸ ಅದ. 50-70 ವರ್ಷ ಇರುತ್ತಾನ ನಾನಾ ಮಾಲಕ, ನಂದ ಹೆಸರ, ನಂದ ಕಾಗದ ಅಂತ ಹೇಳ್ತೀವಿ. ಮುಂದೆ 60-70 ಕಾನೂನು ಬಂದಾಗ ನಮ್ಮ ಮಕ್ಕಳ ಹೆಸರು ಮ್ಯಾಗ ಕೊಡ್ತೀವಿ. ಅವ್ನು ಗಾಡ್ಯಾಗ ಮನ್ಯಾಗ ಕೂತು ಅವ್ನು ಯಜಮಾನ ಆಗ್ತಾನೆ, ಇವು ಸಾವಕಾಶ ಇಳಿದಿರ್ತಾನೆ. ಮುಂದೆ ಅವನ ಮಕ್ಕಳ ಕೈ ಅವ್ನು ಕೊಡ್ತಾನೆ. ಈ ಪ್ರಪಂಚ ಅನ್ನೋದು ಹಂಗೆ ನಡೆದೈತಿ. ನಾವು ಏರುದ ಬರುದ ಹುಟ್ಟುದ ಇಳಿದ ಹೋಗೋದು ಜೀವನದೊಳಗೆ. ಈ ಭೂಮಿ ಯಾರಿಗೆ ಖಾಯಮದ? ನಮ್ಮ ಮುತ್ಯ ಅಂತಿದ್ದು 100 ಎಕರೆಗೆ ನಾವು ಒಬ್ಬ, ಇವೆಲ್ಲ ಹುಣಸಿ ಗಿಡ ನನ್ನೋನ, ಬಾವಿ ಮ್ಯಾಗಿನೆಲ್ಲ ಮಾವಿನ ಗಿಡ ನನ್ನೋನ. ಮುತ್ಯನ ಮಾವಿನ ಗಿಡ ತೆಳಗ ಮಣ್ಣು ಮಾಡ್ರಿ. ಹ್ಞೂ ಅಂತ್ರಿ, ಹ್ಞೂ ಅನ್ರಿ. ಯಾರ ಜಗತ್ತಿನಲ್ಲಿ ಇದೆಲ್ಲವೂ ನಮ್ಗೆ ಗೊತ್ತದ, ಇದೆಲ್ಲವೂ ನಾವು ನೋಡೇವಿ. ಇದ್ರ ಮಧ್ಯದಲ್ಲಿ ನಾವು ಬಾಳೆ ಬದುಕಿರೋ ಕೂಡ ನಮ್ಮ ಜೀವನ ಹೆಂಗೆ ಐತ್ರಿ ಸ್ವಾಮೀಜಿ ಅಂದ್ರೆ, ಸೂರ್ಯ ಚಂದ್ರ ಇದ್ದಂಗೆ ನಾವು ಇಲ್ಲೇ ಇರೋ ಹಂಗೆ ಮಾಡ್ತೀವಿ. 4 ಮಂದಿನ ಕೆಡಿಸ್ತೀವಿ, 4 ಮಂದಿ ಸಂಸಾರ ಹಾಳು ಮಾಡ್ತೀವಿ, ಮಂದಿಗೆ ಸುಳ್ಳು ಹೇಳ್ತೀವಿ, ಮಂದಿನ ಮುರಿತೀವಿ, ಅವ್ರ ಸಂಸಾರ ಮುರಿತೀವಿ, ನಮ್ಮದು ದೊಡ್ಡದು ಕಟ್ಕೊಳ್ತೀವಿ. ಒಬ್ರು ನೋಡ್ರೆ ಒಬ್ರು ಸಮಾಧಾನ ಆಗಂಗಿಲ್ಲ. ಇದು ನೀರು ಮ್ಯಾನ ಗುರುಳೈತಿ ಅನ್ನೋದು ಎಲ್ಲರಿಗೆ ಗೊತ್ತೈತಿ. ಊರು ಬಂದಾಗ ಇಳಿದು ಗಾಡ್ಯಾಗಿಂದ, ಸಾವು ಬಂದಾಗ ಬಿಟ್ಟು ಹೋಗೋದು ಮನೆಯಾಗಿಂದ. ಅರಳಿದು ಬಾಡಬೇಕು, ಬಾಡಿದು ಬಿದ್ದು ಮನ್ನಾಗ ಕೂಡಬೇಕು. ಪ್ರಾರಂಭ ಆದ ಪ್ರವಾಸೋದನ್ನು ನಿಲ್ಲಬೇಕು. ತೊಟ್ಲೊಳಗೆ ತೂಗಿರುವಂಥ ಮಗು ಒಂದಿನ ಹೋಗಿ ಮನ್ನಾಗ ಮಕ್ಕೋಬೇಕು. 2 ದಿನ ತೊಟ್ಲಾಗಿರ್ತದೆ ಹೇಳ್ರಿ. ತೊಟ್ಲಾಗ 100 ವರ್ಷ ಇರೋಕ್ಕಾಗ್ತದೆ? ತೊಟ್ಲಾಗ ತೂಗಿದ್ದೀವಿ, ಅಂಬಿಗಾಲ ಹಾಕ್ತು, ಗಾಡಿ ಹಿಡಿದು ನಡೀತು, ಓನ್ಯಾಗ ಓಡಾಕೈತು, ಬ್ಯಾಗ್ ಕಟ್ಕೊಂಡು ಸ್ಕೂಲ್ಗೆ ಹೊಂಡಿತು, ಡಿಗ್ರಿ ಮಾಡಿತು, ಮದುವೆ ಮಾಡ್ಕೋತು, ಹೊಲಕ್ಕೆ ಹೊಂಡಿತು, ಆಫೀಸ್ಗೆ ಹೊಂಡಿತು, ಮದುವೆ ಆಯಿತು, ಮಕ್ಕಳಾದವು, ಅವ್ರ ಮಕ್ಕಳು ದೊಡ್ಡವರಾದರು, ಮೊಮ್ಮಕ್ಕಳು ಮದುವೆ ಆಯಿತು, ಮರಿಮಮ್ಮಗ ಹುಟ್ಟಿದ ಆಟೋತಾನೆ ಇದು ಬಾಡಂಗಿಲ್ಲ. ಯಾವ ಜೋಳ ತಿಂದ್ರೆ ಏನು, ಯಾವ ಅಕ್ಕಿ ತಿಂದ್ರೆ ಇದು ಬಾಡಂಗಿಲ್ಲೇನೋ. ಮೊಮ್ಮಕ್ಕಳಿಗೆ ಕೊಂಚಿ ಕಟ್ಟೋತಾನ ಈ ತಲೆ ಮ್ಯಾನ ಕೂದಲೆಲ್ಲ ಹೋಗಿರ್ತಾವ ಉದುರಿ. ಅಲ್ಲಿ ಮರಿಮಮ್ಮಗ ಅನ್ನೋದೊಂದು ಹೊಸ ಚಿಗುತ್ತಿರ್ತದೆ, ಒಂದು ಮಗ್ಗಿ ಅರಳಕ್ಕೆ ಚಲೋ ಆಗಿರ್ತದೆ. ಇಲ್ಲಿ ಮೊಟ್ಟ ಮೊದಲು ಇರ್ತಕ್ಕಂಥ ಒಂದು ಹಳಿ ಬಾಡಿದಂಥ ಹೂವು ತನ್ನ ಪ್ರಾಣ ಕಳ್ಕೊಂಡು ಕಂಬಳೆ ಹಾಕ್ಕೊಂಡು ಊರವ್ರಿಗೆ ಹೋಗಿರ್ತಾರೆ ಜೀವನದೊಳಗೆ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಜೀವನದಾಗ ಸಂತರು ಒಂದು ಮಾತನ್ನು ಹೇಳ್ತಾರೆ. ಏನು ಸಂತರ ಮಾತು ಹೇಳ್ತಾರಪ್ಪ ಅಂತಂದ್ರೆ, ಸಂಸ್ಕಾರ ಬಹಳ ಮುಖ್ಯವಾದದ್ದು. ಪರಮಾತ್ಮನ ಜಗತ್ತಿನೊಳಗೆ ಬಾಳಿ ಬದುಕೋದದು. ಇನ್ನೊಂದು ಮಾತು ನಾನು ನಿಮಗೆ ಹೇಳ್ತೀನಿ. ನಮ್ಮ ಸುತ್ತಮುತ್ತ ಎಲ್ಲ ಪಕ್ಷಿ ಪ್ರಾಣಿಗಳು ಅದಾವಿಲ್ರಿ. ಎಷ್ಟೋ ಗುಬ್ಬಿ ಗಿಬ್ಬಿ ಎಲ್ಲ ಅದಾವಿಲ್ರಿ, ಪಕ್ಷಿ ನವಿಲ್ ನಿಮ್ಮ ಸುತ್ತಮುತ್ತ. ನಿಮ್ಮ ಮನ್ಯಾಗ ಕಟ್ಟಿದ್ದು ಬಿಟ್ಟವು, ನಮ್ಮ ಕೂಡ ಕೂಡಿ ಹೆಂಗಾಗ್ಯಾವು. ಪಕ್ಷಿ ಪಶು ಎಲ್ಲ ಅದ ನಿಮ್ಮ ಸುತ್ತಮುತ್ತ. ಎಷ್ಟೋ ಗುಬ್ಬಿ ಅದಾವು. ಯಾವ ಕಡೆ ಶುಗರ್ ಐತ್ರಿ, ಯಾವ ಕಡೆ BP ಐತಿ, ಯಾವ್ರೆ ದವಾಖಾನಿಗೆ ಹೋಗ್ಯಾವ್ರಿ, ಯಾವ ಕಡೆ ಟ್ರೀಟ್ಮೆಂಟ್ ಸಲಹೆ ಹಚ್ಚಿದ ನೋಡ್ಯಾರೇನು ಇಲ್ಲ. ಜಗತ್ತು ಅನ್ನೋದು ಭಗವಂತ ನಿರ್ಮಾಣ ಮಾಡಿದಂಥ ಏನೋ ಒಂದು ಸೃಷ್ಟಿ ಅದ. ಆ ಸೃಷ್ಟಿ ನೇಮಕ್ಕೆ ಪಾಲಿಸ್ಯಾವ. ಆ ನೇಮ ಪ್ರಕಾರ ಚಂತನ ಬಡ್ದಾಡುವ. ಎಲ್ಲೋ ಬಿದ್ದು 4 ಕಾಳು ಕಡೆ ತಿಂತಾವ, ಎಲ್ಲಿದೋ ನೀರು ಕುಡಿತಾವ. ಬ್ಯಾಂಕ್ ಬ್ಯಾಲೆನ್ಸ್ ಚಿಂತಿಲ್ಲ, ನನ್ನ ಸಿಮ್ ನಿನ್ನ ಸಿಮ್ ಚಿಂತಿಲ್ಲ, ಬಡ್ದಾಡೋದು ಜಗಳಾಡೋದು ಚಿಂತಿಲ್ಲ, ಏನಿಲ್ಲ.
ಮುಕ್ತವಾಗಿ ನಿಸರ್ಗದಾಗ ಇರ್ತಾವ. 6 ಗಂಟೆಗೆ ಮಕ್ಕೋತಾವ, ನಸಿಕಿನಾಗ 4 ಗಂಟೆಗೆ ಅವು ಗಡಿಯಾರಿಲ್ಲ, ತಾನ ಎದ್ದು ಸೂರ್ಯನ ಬರೋಬ್ಬರ ಹಾರಕ್ಕೆ ಚಾಲು ಮಾಡಿ ಚಂತನ ಬಾಳಿ ಬದುಕ್ತಾವ. ಎಲ್ಲವೂ ನೇಮದೊಳಗದಾವು. ಎಲ್ಲರೂ ಬಾಂಬ್ ಒಗೆಯೋದು, ಯುದ್ಧ ಆಗೋದು, ಜಗಳ ಆಗೋದು, ಕದನ, ಪೊಲೀಸ್ ಸ್ಟೇಷನ್ನ ಈ ಮನುಷ್ಯನಿಂದ ಐತಿ. ನಮ್ಮ ಸುತ್ತಮುತ್ತ ಇಟ್ಟೆಲ್ಲ ಗಿಡ ಗಂಟೆ ಅದಾವೆ. ಗಿಡ ಗಂಟಿಂದ ಯಾವ ರೋಗ ಬಂದದ ಹೇಳ್ರಿ ನೋಡೋಣ. ಗಿಡ ಗಂಟಿಂದ ಯಾವುದರ ರೋಗ ಬಂದದ? ಯಾವ ಪಶು ಪಕ್ಷಿಗಳಿಂದ, ಪ್ರಾಣಿಗಳಿಂದ, ಅಡವಿನ ಪ್ರಾಣಿಗಳಿಂದ ನಮ್ಮ ಮ್ಯಾಗೇನ್ರಿ ಆಗೈತೆ ನನ್ನೆಯ. ನೀರು ಕೆಡಿಸಿದವ್ರು ಯಾರ? ಬಡ ಹೇಳ್ರಿ. ನೀರು ಕೆಡಿಸಿದವ್ರು ಯಾರು? ನಾವು. ಗಾಳಿ ಕೆಡಿಸಿದವ್ರು ಯಾರು? ನಾವು. ಗಿಡ ಗಂಟಿ ಕಡ್ದವ್ರು ಯಾರು? ಚಲೋ ಬಂಗಾರಂತ ಗುಡ್ಡ ಸಫಾಯಿ ಮಾಡಿದವ್ರು ಯಾರು? ಮತ್ತು 108 ರೋಗ ತೊಗೊಂಡು ಈ ಭೂಮಿ ತಾಯಿ ಒಳಗೆ ವಿಷ ಹಾಕಿ ವಿಷದ ಅನ್ನ ತಿಂದು 108 ರೋಗ ತೊಗೊಂಡು ನೆಳ್ಕೋತ 50ರೊಳಗೆ 108 ರೋಗ ತೊಗೊಂಡು ನೆಳ್ಳವ್ರು ನಾವು. ಕೆಡಿಸೋದು ನಿಸರ್ಗ ಅಲ್ಲ. ಒಂದು ಪಶು ಪ್ರಾಣಿಗಳದ್ದು ಕೆಟ್ಟಿಲ್ಲ, ಗಿಡಗಂಟಿದ್ದು ಕೆಟ್ಟಿಲ್ಲ. ಅವತ್ತರಿಂದ ಆಕ್ಸಿಜನ್ ಹೇಳ್ರಿ ನೋಡೋಣ. ನಿಮ್ಮದು 25 ಲಕ್ಷ ರೂಪಾಯಿ ಕಿಮ್ಮತ್ತು ಬಿಲ್ಡಿಂಗ್ ಇದ್ರೆ ಆ ಸಿಮೆಂಟದು ಏನು ಬಿಲ್ಡಿಂಗ್ ಐತ್ಲೆ ಅದರಂದು ಆಕ್ಸಿಜನ್ ಬರೋಂಗಿಲ್ಲ. ನಮಗೆ ಹಿತ್ತಲಾಗ ಯಾವಾಗೋ ಒಂದು ಬಿದ್ದಂಥ ಬೇವಿನ ಬೀಜ ಇರ್ತದೆ, ಬಚ್ಚಲು ನೀರು ಹೋಗಿ ಒಂದು ಚಲೋ ಗಿಡ ಆಗಿರ್ತದೆ. ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ 100 ವರ್ಷನಾಗ ಅದು ಕೊಟ್ಟು ಹೋಗ್ತದೆ. ಅದು ಡಾಕ್ಟರದ ಜೀವನದೊಳಗೆ. ಒಂದು ಬೇವಿನ ಬೀಜ ಕಾಗಿ ತಿಂದು ಎಲ್ಲ ಹೊಲಸು ಮಾಡಿರ್ತೈತಿ, ಅದ್ರ ಮ್ಯಾಗ ಒಂದಿಟ್ಟು ಮಣ್ಣು ಬಿದ್ದು ನಮ್ಮ ಬಚ್ಚಲು ನೀರು ಹೋದಾಗ ಒಂದು ಗಿಡ ಬರ್ತೈತಿ. 20 ಬಿಡ್ಲತ್ತಂದ್ರೆ ದಿನ 50 ಮಂದಿ ಕುಂಡಕ್ಕೆ ನೆಳ್ಳ ಕೊಡ್ತದೆ. 100 ಪಕ್ಷಿಗಳು ಕೂತು ಹೇಳ್ತಾವ, ಕೋಗಿಲು ಕೂತು ಹಾಡ್ತಾವ. ಅಲ್ಲ, ನಿಮಗೆಲ್ಲ ನೆಳ್ಳಾಗ್ತದೆ, ದಿನ ಆಕ್ಸಿಜನ್ ಕೊಡ್ತದೆ. ಎಟ್ಟ 100 ವರ್ಷ ಆಗಿ ಒಂದಿನ ಹಳಿದಾಗಿ ಮುರಿದು ಬಿದ್ದರೂ ಸಹಿತ ಮತ್ತು ನಿಮ್ಮ ಮನೆ ಬಾಗಿಲು ಕಿಡಿಕಿಯಾಗಿ ನಿಮ್ಮ ಮನೆ ಬಾಗಿಲಾಗಿ ನಿಮ್ಮ ಮನೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಒಂದು ಬೇವಿನ ಬೀಜ ಮಾಡ್ತದೆ ಜೀವನದಲ್ಲಿ. ಅದಕ್ಕಾಗಿ ಭಗವಂತನ ಜಗತ್ತಿನೊಳಗೆ ಒಂದು ಮಾತು, ಈ ಸತ್ಸಂಗ 11ನೇ ದಿನ. ಈ ಸತ್ಸಂಗದ ಒಂದು ಮಾತು ಏನು ಸ್ವಾಮೀಜಿ ಅಂದರೆ ಏನೂ ಅಲ್ಲ. ಜಗತ್ತಿನ ಯಾರೂ ಏನೂ ತೊಗೊಂಡು ಬಂದಿಲ್ಲ. ನೀವು 1000 ಕೋಟಿ ಮಾಡಿರಿ ಏನೂ ಆಗೋಂಗಿಲ್ಲ. ಟಾಟಾ ಎಷ್ಟು ಊಟ ಮಾಡ್ತಾನೋ, ಬಿರ್ಲಾ ಎಷ್ಟು ಊಟ ಮಾಡ್ತಾನೋ, ಅಂಬಾನಿ ಎಷ್ಟು ಊಟ ಮಾಡ್ತಾರೋ, ಸುಮ್ಮ ಅವ್ರದ್ದೊಂದು ಲೆಕ್ಕಾಚಾರ ಮೊಬೈಲ್ದಾಗ ಬರ್ತಾವೆ ನೋಡ್ರಿ. ನೀವು ಬಡ ಹೊಲದಾಗ ಮಸ್ತ್ ಮಾಡ್ತೀರಿ, 4 ರೊಟ್ಟಿ, 4 ಚಮಚೆ ಅನ್ನ, 2 ಗ್ಲಾಸ್ ಅಂಬಲಿ, ಇಲ್ಲದ್ರೆ 2 ಗ್ಲಾಸ್ ಮಜ್ಜಿಗೆ ಕುಡ್ದು ಬಂತು ಚಂತನ ಇರ್ತೀರಿ. ನೀವು ತಿನ್ನಂಗೆ ಅವ್ರು ತಿನ್ನಕ್ಕೆ ಬರೋಂಗಿಲ್ಲ. ಅವ್ರ ಕೈಯಾಗ ಕುಂಡು ಟೇಬಲ್ ಬಂಗಾರದು ಅದಾವ, ತಾಟುಗಳ ಕೋಟಿ ಕಿಮ್ಮತ್ತಿನ ತಾಟ್ ಅದಾವ. ಅದರ ಒಂದು ಚಪಾತಿ ಮುಂದೆ 1000 ಲಕ್ಷ ಕೋಟಿ ಮಾಲಕು ಸಹಿತ 2 ರೊಟ್ಟಿ ತಿನ್ನಬೇಕು, 1 ತೆಮಿಗೆ ನೀರು ಕುಡಿಬೇಕು, 4 ಮೀಟ್ರ್ ಮೇ ಮ್ಯಾಗ ಅರಿವು ಮುಚ್ಚಬೇಕು. 1000 ಕೋಟಿ ಮನುಷ್ಯಾಗು ಅದ ಒಬ್ಬ ಜಗಲಿಗೆ ಟಾವೆಲ್ ಸುತ್ಕೊಂಡು ರೈಸ್ ಸಹಿತ 4 ರೊಟ್ಟಿ ತಿನ್ಬೇಕು. ನಮ್ಮೆಲ್ಲರ ಜೀವನ ಏನಾಗೈತಿ? ಮೊನ್ನೆ ಒಂದು ಮಾತು ಹೇಳಿ, ನಾವು ಹೊಟ್ಟೆ ತುಂಬಿಸೋ ಸಲುವಾಗಿ ಓಡಾಕತ್ತಿಲ್ಲ, ನಮ್ಮೊಳಗೆ ಒಂದು ಮನಸ್ಸು ಐತಿ, ಮನಸ್ಸು ತುಂಬ್ಸಕ್ಕೆ ಓಡಾಕತ್ತೀವಿ. 4 ರೊಟ್ಟಿ ಕೊಟ್ರೆ ಹೊಟ್ಟೆ ತುಂಬ್ತದೆ, ಅರ್ಧ ಹಾಸಿಗೆ ಕೊಟ್ರೆ ಸಮಾಧಾನ ಇರ್ತದೆ, 5 ಮೀಟ್ರ್ನ್ಯಾಗ ಮುಚ್ಚುತ್ತದೆ ಅರಿವಿ, 2 ಬಕೆಟ್ ಜಳಕಕ್ಕೆ 4 ತೆಮಿಗೆ ನೀರು ಕುಡಿಯೋಕ್ಕಾದ್ರೆ ಬ್ಯಾಸ್ಗಿ ಸಾಕು. ಇದ್ರ ಮುಂದೆ ಏನು ಟ್ಯಾಂಕರ್ ಗಟ್ಟಲೆ ನೀರು ಕುಡಿಯೋಂಗಿಲ್ಲ, ಚೀಲಗಟ್ಟಲೆ ಜೋಳ ತಿನ್ನಂಗಿಲ್ಲ. ಈ ಜೀವಕ್ಕೆ ಹತ್ತೋದು ಇಟ್ಟೈತಿ, ಪ್ರಶ್ನೆನಿಲ್ಲ. ಒಂದು ಪರಿವಾರಕ್ಕೆ ಒಂದು 2 ಲಕ್ಷ ರೂಪಾಯಿ ವರ್ಷಕ್ಕಾದ್ರೆ ಮನೆ ಕಾಳು ಕಡೆ ಆದರೆ ದಿನ ಹೋಳಿಗೆ ಹುಗ್ಗಿ ಮಾಡಿರೋ ಪ್ರಶ್ನೆನಿಲ್ಲ. ಆದರೆ ನಾವು ಸಂಕೇಶ್ವರದಾಗ ಪ್ಲಾಟ್ ತೊಗೊಂಡ್ರೆ ಸಮಾಧಾನ ಇಲ್ಲ. ಮುಂದೆ ಬೆಳಗಾವ್ಕೊಂದು ತೊಗೊಂಡು ಸುಮ್ಮ ಕೊಡಲಿಲ್ಲ. ಹುಬ್ಳಿ ಧಾರವಾಡ ನಡುವೆ ಒಂದು 2 ಪ್ಲಾಟ್ ತೊಗೊಂಡು ಅಲ್ಲಿ ಸುಮ್ಮ ಕೊಡಲಿಲ್ಲ. ಬೆಂಗಳೂರಿನಾಗ ಒಂದು ಮನೆ ಕಟ್ಟಬೇಕಂದ, ಅಲ್ಲಿ ಸುಮ್ಮ ಕೊಂಡಲಿಲ್ಲ. ಮೈಸೂರಿನಾಗ ಒಂದು ಮನೆ ಕಟ್ಟಬೇಕಂದ. ಏನು 25-30 ವಯಸ್ಸಕ್ಕೆ ಪ್ಲಾಟ್ ತೊಗೊಳ್ಳೋದು, ಮನೆ ಕಟ್ಟಬಾರ್ದಂತಲ್ಲ, ಮನೆ ಕಟ್ಕೋತ ಹಾದ. ಒಂದು 80 ವರ್ಷ ಹುಡ್ದ ಒಂದು 60 ಮನೆ ಕಟ್ಟಿದೆ. ಎಲ್ಲ ಸಿಟಿಯಾಗ ಮನಿನ ರೀ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಮನೆ 50 ಕಟ್ಟಿದ. ಇವು ಮನ್ಯಾಗ ಇಲ್ಲ. ನಾ ಹೇಳಿ ಗೊತ್ತೇನ್ರಿ, ಮನೆ 50-60 ಮನೆ ಕಟ್ಟ್ಯಾನ, ಆದರೆ ಇವು ಮನೆಯಾಗಿಲ್ಲ. ಇದನ್ನು ಪಯಭರಣಿ ಮಾಡವ, ಅದ್ರ ವಾಸ್ತುಕ್ಕೆ ಶಾಂತಿ ಮಾಡವ. ಅವು ಕೋಟಿ ಕಿಮ್ಮತ್ತಿನ ಮನೆಗಳೊಂದು 2 ಕೋಟಿ ಖರ್ಚು ಮಾಡಿ AC ಹಚ್ಚಿ ಮನೆ ಕಟ್ಕೋತ ಹೊಂಟಿ ಸಿಮೆಂಟ್ ಪ್ಲ್ಯಾನ್ ಮಾಡ್ಕೋತ ಇಂಜಿನಿಯರ್ ಪ್ಲ್ಯಾನ 2 ಕೋಟಿ ಖರ್ಚು ಮಾಡಿದ ಮಾರ. ಒಂದು ದಿವ್ಸ ಬಂದು ಆರಾಮ್ ಅನ್ಕೊ. ನಮ್ಮೊಳಗೆ ಜೀವನ ನುಸ್ತ ಕಟ್ಕೋತ ಹೋಗೋದ್ರೊಳಗಲ್ಲ. ನಡೆದಾಡು ದೇವರು ಸಿದ್ದೇಶ್ವರ ಪೂಳ ಒಂದು ಮಾತು ಹೇಳ್ತಾರೆ, ಜೀವನ ಕಟ್ಕೊಳ್ಳೋರು ಭಾಳ ಮಂದಿ ಅದಾರ, ಆದರೆ ಜೀವನ ಅನುಭವಿಸೋರು ಭಾಳ ಕಡಿಮೆ ಅದಾರ. ಹೇಳೋದು ಗೊತ್ತೇನ್ರಿ? ನಿಮ್ಮ ಸಣ್ಣ ಗುಡಿಸಲಿದ್ದರೂ ಕೂಡ 200 ಕೂಲಿ ಇದ್ದರೂ ಕೂಡ, ಚಂತನ ಕೂಲಿ ಮಾಡಿದ್ರು ಕೂಡ 2 ರೊಟ್ಟಿ ಊಟ ಮಾಡಿ ನಿಮ್ಮ ಹಾಸಿಗೆ ಮ್ಯಾಗ ನೀವು ಆನಂದವಾಗಿ ಜಗತ್ತು ಮರೆತು ಖುಷಿಯಾಗಿ 2 ಮಕ್ಕಳು ನೀವು ಇರ್ತಿದ್ರಿ ಅಂದರೆ ನಿಮ್ಮಂಥ ರಾಜರು ನೀವು.
ಸಾವಿರಾರು ಕೋಟಿ ಆಸ್ತಿ ಇದ್ದು 10 ಕೋಟಿ ಮನೆ ಇದ್ದು ಗೇಟದಿಂದ ಅಡುಗೆ ತನ್ನ ಮನ್ಯಾಗ ತನ್ನ 100 ಮಂದಿ ಆಳುಗಳಿದ್ದ ಒಬ್ಬರು ಮುಖ ಒಬ್ಬರ ಕಡೆ, ಒಬ್ಬರು ಇತರ ವಿಚಾರ ಒಬ್ಬರ ಕಡೆ, ಚಂತನ ಜಗಳ ಆಗಿ ಬಂಗಾರ ತಾಟ್ನಾಗ ಊಟ ಮಾಡೋ ಸಹಿತ ಆರೋಗ್ಯಕ್ಕೆ ಚಲೋ ಇಲ್ಲ, ಔಷಧ ನುಂಗೆ ಊಟ ಮಾಡೋದಿತ್ತಂದ್ರೆ ಏನು ಮಾಡೋ ಜೀವನದಾಗ? ಅದು ಗ್ರೇಟೋ ಇದು ಗ್ರೇಟೋ ಜೀವನದೊಳಗೆ? ಅದಕ್ಕೆ ಸಂತರು ಒಂದು ಮಾತನ್ನು ಹೇಳ್ತಾರೆ, ಭಗವಂತನ ಜಗತ್ತಿನೊಳಗೆ ನಾವು ಬಾಳೆ ಬದುಕಬೇಕು. ಬದುಕುವಂಥ ಈ ವ್ಯವಸ್ಥೆಯೊಳಗೆ ಹೆಂಗೆ ಬದುಕಬೇಕಂದ್ರೆ ಇದೆಲ್ಲವೂ ಪರಮಾತ್ಮ ದೇವನ ಮನೆಯದು. ಶುಭ ತತ್ವ ವಿಚಾರ ಪರತದಿ ಬಯಕೆಯ ಸಂಸಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ, ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಲೋ ಮಗ, ನನಗೆ ಕುರುಡನ್ ನೋಡ್ದಾಗೆಲ್ಲ ಸ್ಮಶಾನ ನೆನಪಾಗುತ್ತೆ ಕಣೋ. ಕುರುಡ್ರಿಗೂ ಸ್ಮಶಾನಕ್ಕೂ ಏನೋ ಸಂಬಂಧ? ಎಂದು ಹೇಳಿತು ಬದುಕಲು ಬಿಡಿ ನನ್ನನ್ನು, ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನನ್ನು, ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ, ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ, ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗಿದೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗು ನೀ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತಿನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬಾ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬಾ ಈಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು ತೀರದ ಮೇಲೆ ಮಾಡುವಂತ ಒಂದು ಕಾರ್ಯ ಅಲ್ವಾ, 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲ್ ಮಾಡೋದು ಅಥವಾ ಕೂತು ಮಣ್ಪಾಲ್ ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡ್ಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ. ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನ
ಚಂದನ ಚಂದನ ಚಂದನ. ಹಳೆ ಒಂದು ಚಿತ್ರ ತೆಗಿತಾನ, ಅದು 16 ವರ್ಷದ ಕೆಳಗೆ ಒಂದು ಸುಂದರ ಮಗುವಿನ ಚಿತ್ರ ಇಳಿಸಿದ್ದು ದೇವರು ಅಂತ ಹೇಳಿ. ಈ ಚಿತ್ರ ಎರಡೂ ಪಕ್ಕ ಪಕ್ಕದಲ್ಲಿಟ್ಟು ಆ ಚಿತ್ರಕಾರ ನೋಡ್ತಿರ್ತಾನೆ, ಯಾವುದು ಸುಂದರವಾಗಿ ಬಂದದ, ಇದು ರಾಕ್ಷಸನ ಚಿತ್ರ ಚೆನ್ನಾಗಿ ಬಂದದೋ, ಆ ದೇವರ ಚಿತ್ರ ನಾನೇ ಇಳಿಸಿದ್ದೆ 16 ವರ್ಷದ ಕೆಳಗೆ ಅದು ಚೆನ್ನಾಗಿ ಬಂದು ಅಂತ ಹೇಳಿ. ಅವು ಎರಡೂ ಚಿತ್ರಗಳು ಅಲ್ಲಿಟ್ಟು ನೋಡುವಾಗ ಆ ವ್ಯಕ್ತಿ ಜೈಲಿನಲ್ಲಿದ್ದಂಥ ಭಯಾನಕ ಗಡ್ಡ ಬಿಟ್ಟ ಕೈದಿ ಅಳಲಿಕ್ಕೆ ಚಾಲು ಮಾಡ್ತಾನೆ, ಜೋರಾಗಿ ಅಳ್ತಾನೆ. ಈತ ಕೇಳ್ತಾನ ಚಿತ್ರಕಾರ, ಅಲ್ಲಪ್ಪ ನಾನು ಎರಡೂ ಚಿತ್ರಗಳನ್ನಿಟ್ಟು ನೋಡಿದಾಗ ನೀನ್ ಯಾಕೆ ಅಳ್ತಾ ಇದ್ದಿ, ನಿಂದೇನು ಪ್ರಾಬ್ಲಮ್, ಏನ್ ಸಮಸ್ಯೆ ಅಂತ ಹೇಳಿದಾಗ ಆ ಕೈದಿ ಹೇಳ್ತಾನ, ಸರ್ ಅವು ಎರಡೂ ಚಿತ್ರಗಳು ನನವೇ, ನನ್ಗೆ ಈಗ ಜ್ಞಾಪಕ ಬರ್ತಾ ಇದೆ, ನಾನು 8 ವರ್ಷದ ಮಗು ಇದ್ದಾಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಒಂದು ದೇವರ ಚಿತ್ರ ಹೇಳಿಸ್ಕೊತೀನಿ ಮಗುದು ಅಂತ ಹೇಳಿದ್ರಿ ಅಂತ ಹೇಳ್ತಾನ. ಇವನ ಕಣ್ಣಲ್ಲಿ ನೀರು ಬರ್ತದೆ, ಚಿತ್ರಕಾರ ಬ್ರಷ್ ಕೈಲಿಂತ ಕೆಳಗೆ ಬೀಳ್ತದೆ. ಏನಪ್ಪಾ ದೇವರು ನೀನು ದಾನವ ಹೇಗಾದಿ, ದೇವರು ರಾಕ್ಷಸ ಹೇಗಾದಿ, ಏನ್ ಕಾರಣ ಅಂತ ಹೇಳಿ ಬಹಳ ಗಾಬರಿಯಿಂದ ಕೇಳಿದಾಗ ಆತ ಹೇಳ್ತಾನೆ ತಾನೆಲ್ಲ ವೃತ್ತಾಂತ. ಚಿಕ್ಕಂದಲ್ಲೇ ತಾಯಿ ತಂದೆ ತೀರ್ಕೊಂಡ್ಬಿಟ್ರು, ದುಷ್ಟರ ಸಹವಾಸ ಇತ್ತು, ಎಲ್ಲ ಆವಾರ ಹುಡುಗರ ಜೊತೆಗೆ ಅಲ್ಲಿ ಇಲ್ಲಿ. ನಮ್ಮ ಬಂಧು ಬಳಗದವ್ರು ಯಾರೂ ನನಗೆ ಸಹಾಯ ಮಾಡಲಿಲ್ಲ, ಯಾರೂ ನನಗೆ ವಿದ್ಯಾಭ್ಯಾಸ ಕಲಿಸ್ಲಿಲ್ಲ, ಯಾರೂ ನಮ್ಮ ಮನೆಗೆ ಹತ್ತಿರ ಬರಲಿಲ್ಲ. ಆ ಕಾಲ ಮರಡಾಗಿ ನಮ್ಮ ತಾಯಿ ತಂದೆ ತೀರ್ಕೊಂಡ್ಬಿಟ್ರು, ನಾನು ಒಬ್ಬನೇ ಮಗ, ನನ್ನ ಒಡ ಹುಟ್ಟಿದವರು ಯಾರೂ ಇಲ್ಲ. ಹೀಗಾಗಿ ನಾನು ಹೊರಗಡೆ ಅಲ್ಲೆಲ್ಲಿ ಅಲಿಬೇಕಾಯ್ತು, ಯಾರ್ಯಾರೋ ಬದ್ಮಾಶರ ಜೊತೆಗೆ ಹೋದೆ, ಅಲ್ಲೆಲ್ಲಿ ಚಿಕ್ಕ ನೀರು ಬರ್ತದೆ. ಕಲ್ಪನೆ ಮಾಡ್ತಾನೆ, ನೋಡ್ರಿ ಹೇಗಾಯ್ತು, ದೇವರು ದಾನವರಾಗಿ ಮಾರ್ಪಾಟಾಗಿಬಿಟ್ಟ. ಅದರ ಸಹವಾಸ ಸರಿಗಿದ್ದಿಲ್ಲ, ಮಿತ್ರರು ಸರಿಯಾಗಿದ್ದಿಲ್ಲ, ಬಂಧು ಬಳಗದವ್ರು ಯಾರೂ ಸಹಾಯ ಮಾಡಲಿಲ್ಲ, ಅವನು ವಿದ್ಯಾಭ್ಯಾಸ ಸರಿಯಾಗಿ ಕೊಡಿಸ್ಲಿಲ್ಲ ಅಂತಂದ್ರೆ ಈ ಪ್ರಕಾರ ಆಗ್ಬಿಡ್ತದ. ನೀವು ನೋಡ್ರಿ ಮೂಲೆಯಲ್ಲಿ ಎಲ್ಲೋ ಬಿದ್ದಂತ ಕಲ್ಲು ಒಂದು ಶಿಲ್ಪಿಯ ಸಹವಾಸ ಸಿಕ್ಕು ಅದಕ್ಕೆ ವೇಸ್ಟ್ ಪದಾರ್ಥಗಳನ್ನೆಲ್ಲ ತೆಗೆದಾಗ ಅದೊಂದು ಮೂರ್ತಿಯಾಗಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯರನ್ನ ಕಡಿತಕ್ಕಂಥ ಒಬ್ಬ ದೊಡ್ಡ ಡಾಕು ನಾರದರ ಸಹವಾಸದಿಂದ ರಾಮನ್ ಅಂತ ಹೇಳಿದ್ರು ನಾರದರು, ಅವರ ಸಹವಾಸದಿಂದ ವಾಲ್ಮೀಕಿ ಆಗಿ ರಾಮಾಯಣವನ್ನ ರಚನೆ ಮಾಡಿದ್ರು. ಸಹವಾಸ ಫಲ, ಶಿಲ್ಪಿ ಸಹವಾಸದಿಂದ ಕಲ್ಲು ದೇವರಾಯ್ತು, ನಾರದರ ಸಹವಾಸದಿಂದ ಆತ ವಾಲ್ಮೀಕಿ ಋಷಿ ಆದ. ಡ್ರೈನೇಜ್ ಹರಿದಕ್ಕಂಥ ಹೊಲಸು ನೀರು ಗಂಗಾ ನದಿಯಲ್ಲಿ ಹೋಗಿ ಕಲ್ತು ಬಿಟ್ರೆ ಮುಂದೆ 5 ಕಿಲೋಮೀಟರ್ ಮೇಲೆ ಅದನ್ನ ತೀರ್ಥ ಅಂತ ತಗೋತಾರೆ. ಗಂಗಾದ ಸಹವಾಸದಲ್ಲಿ ಅದೆಲ್ಲ ಕಲ್ತು ಹೋಗ್ಬಿಡ್ತದೆ, ಅದರಲ್ಲಿ ಆ ಹೊಲಸು ನೀರು ಇದು ಕಳ್ಕೊಂಡು ಬಿಡ್ತದೆ, ಅದು ಗಂಗೆ ಆಗಿಬಿಡ್ತದೆ. ಸಹವಾಸ ಯಾವ ರೀತಿ ಮನುಷ್ಯಕ್ಕೆ ಸಿಗ್ತದೋ ಆ ರೀತಿ ನಾವು ಆಗ್ತೀವಿ. ಆ ಸಹವಾಸ ಬಗ್ಗೆ ನಾವು ಒಳ್ಳೆ ಎಚ್ಚರಿಕೆ ಇರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯವರು ಸಹವಾಸ ಕೊಡಬೇಕು. ಮಕ್ಕಳು ದಾನವರಾಗ್ಲಾರ್ದಂಗ ತಂದೆ ತಾಯಿಯ ಕರ್ತವ್ಯ. ಒಳ್ಳೆ ಮನುಷ್ಯನಾಗಬೇಕು, ಏನಾದರಾಗು ಮೊದಲು ಮಾನವನಾಗು ಅಂತಾರಲ್ಲ, ಆ ರೀತಿ ನಮ್ಮ ಮಕ್ಕಳಾಗಬೇಕು. ಭಾರತ್ ಮಾತಾಗಿದೆ ಎಲ್ಲರೂ ಸೇವೆ ಮಾಡ್ಲಿಕ್ಕೆ ಅಂತ ಬಂದ್ರು, ಬಹಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದ್ರೂ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನು ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ಮದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತಿರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್. ಸಿರಿವಂತನಾದರೂ ಕನ್ನಡ ನಾಡಲ್ಲಿ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ